ಚಿಕ್ಕಬಳ್ಳಾಪುರದಲ್ಲಿ ಸಾರ್ವಜನಿಕರಿಗೆ ತಟ್ಟಿದ ಮುಷ್ಕರದ ಬಿಸಿ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಸ್ಗಳಿಲ್ಲದೆ ಜನರ ಪರದಾಟ. ಮುಷ್ಕರಕ್ಕೆ ಅರಸೀಕೆರೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರ ಆಕ್ರೋಶ. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ಇಂದು ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಮುಷ್ಕರಕ್ಕೆ ಕರೆ ನೀಡಿದರು. ಅದರಂತೆ ಇಂದು ರಾಜ್ಯಾದ್ಯಂತ ಹಲವು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಬಸ್ಗಳಿಲ್ಲದೆ ಜನರು ಪರದಾಡುತ್ತಿದ್ರೆ, ಮತ್ತೊಂದು ಕಡೆ ಎಂದಿನಂತೆ ಬಸ್ಗಳ ಸಂಚಾರ ಸುಗಮವಾಗಿತ್ತು. ಪ್ರಯಾಣಿಕರು ಯಾವುದೇ ತೊಂದರೆ ಇಲ್ಲದೆ ಪ್ರಯಾಣಿಸ್ತಾ ಇದ್ರು. ಮತ್ತೆ ಕೆಲವು ಕಡೆ ಬಸ್ಗಳಿಲ್ಲದೆ ಜನರು ಮುಷ್ಕರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇತ್ತ ಅರಸೀಕೆರೆಯಲ್ಲಿ ಪ್ರಯಾಣಿಕರು ಕಿಡಿಕಾರಿದ್ರೆ, ಅತ್ತ ಕೋಟೆನಾಡು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬಸ್ಗಳಿಲ್ಲದೆ ಜನರು ದೂರಗಳಿಗೆ ಹೋಗಲು ಪರದಾಡ್ತಾ ಇದ್ರು. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟ ಹಿನ್ನೆಲೆ ಬಸ್ ನಿಲ್ದಾಣದಲ್ಲಿ ಬೆರಳೆಣಿಕೆಯ ಬಸ್ಗಳು ಮಾತ್ರ ಕಾಣಸಿಗ್ತಾ ಇದ್ವು. ಮತ್ತೆ ದೂರದ ಊರುಗಳಿಂದ ಬರುವ ಬಸ್ಗಳು ಮಾತ್ರ ಬಸ್ ನಿಲ್ದಾಣಕ್ಕೆ ಆಗಮಿಸುತ್ತಿದ್ವು. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುತ್ತಿದ್ದ ಜನರಿಗೆ ಸರಿಯಾಗಿ ಬಸ್ಗಳಿಲ್ಲದೆ ಪರದಾಡುವಂತಾಗಿತ್ತು. ಆದರೆ ಮುಷ್ಕರದ ದಿನವೇ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು, ಬಸ್ಗಳಿಲ್ಲದೆ ಜನರು ಪರದಾಡುವಂತಾಗಿತ್ತು. ಇತ್ತ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿತ್ತು. ಈ ಮುಷ್ಕರದ ಕುರಿತಾಗಿ ಚಿಕ್ಕಬಳ್ಳಾಪುರ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜು ಮಾತನಾಡಿ, ಜಿಲ್ಲೆಯಲ್ಲಿ 60% ಬಸ್ಗಳು ಮಾತ್ರ ಸೇವೆಯನ್ನ ನೀಡ್ತಾ ಇವೆ. ಕೇವಲ 40% ಸಿಬ್ಬಂದಿಗಳು ಮಾತ್ರ ಮುಷ್ಕರಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇತ್ತ ಭಾಗ್ಯನಗರದಲ್ಲಿ ಮಾತ್ರ ಮುಷ್ಕರದಿಂದ ಕೊಂಚ ಮಟ್ಟಿಗೆ ಬಿಸಿ ತಟ್ಟಿದೆ. ಆದರೆ ಯಾವುದೇ ತೊಂದರೆಯಾಗದಂತೆ ಭಾಗ್ಯನಗರದಲ್ಲಿ ಪ್ರಯಾಣಿಕರಿಗೆ ಬಸ್ ಸೇವೆಯನ್ನ ಒದಗಿಸಲಾಗಿದೆ ಅಂತ ತಿಳಿಸಿದರು. 60% ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿದೆ. ಇನ್ನೂ 40% ಸಿಬ್ಬಂದಿ ಕೆಲಸಕ್ಕೆ ಬಂದಿಲ್ಲ. ನಾವೇನು ಪ್ರತಿಯೊಬ್ಬರೂ ಸಹ ಬಂದು ಕೆಲಸ ಮಾಡಿ ಮತ್ತು ಪಬ್ಲಿಕ್ ಇನ್ಕನ್ವೀನಿಯನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಕೆಲವರು ಬರ್ತಾ ಇದ್ದಾರೆ, ಕೆಲವರು ಬಂದಿಲ್ಲ. ಬಂದವ್ರನ್ನ ನಾವು ಕಾರ್ಯಾಚರಣೆಗೆ ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆಯೋ ಅಂಥ ಕಡೆ ವಾಹನಗಳನ್ನ ಕಾರ್ಯಾಚರಣೆ ಮಾಡ್ತಾರೆ. ಏನಾದರೂ ಬಂದು ಬಿಸಿ ತೊಗೊಂಬಿಟ್ಟು ಎಫೆಕ್ಟ್ ಇದೆಯಾ ಸರ್? ಬಂದು ಸ್ವಲ್ಪ ಸಾರ್ವಜನಿಕ ತೊಂದರೆ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಬಸ್ಗಳು ಆಪ್ರೇಟ್ ಆದ್ರೇ ಪಬ್ಲಿಕ್ಗೆಲ್ಲ ಸರಿಯಾಗಿ ಸಾರಿಗೆ ಸೌಲಭ್ಯ ಕಲ್ಪಿಸೋಕ್ಕಾಗೋದು. ಏಕೆಂದರೆ ಈಗ 60% ವಾಹನಗಳು ಮಾತ್ರ ಕಾರ್ಯಾಚರಣೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅದರಲ್ಲೂ ಬಾಗೇಪಲ್ಲಿನಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೊಂದರೆ ಆಗಿದೆ. ಅಲ್ಲಿ ಸ್ವಲ್ಪ ಪಬ್ಲಿಕ್ಗೆ ತುಂಬಾ ಇನ್ಕನ್ವೀನಿಯನ್ಸ್ ಇದೆ. ನಾವು ಅಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಎಂಪ್ಲಾಯೀಸ್ಗೆ ಮಾತಾಡಿ ವಾಹನಗಳ ಕಾರ್ಯಾಚರಣೆ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ಸರ್, ಇವತ್ತು ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಏನು ಸರ್? ಅಲ್ಲ, ಅದರಿಂದ ಮುಂದೆ ನಾವು ನೋಡಬೇಕು ಹೇಗೆ ಎಂಪ್ಲಾಯೀಸ್ ನಾವು ಏನಾಗುತ್ತೆ ಅಂದರೆ ನಮ್ಮ ಎಂಪ್ಲಾಯೀಸ್ನ ನಾವು ಕನ್ವಿನ್ಸ್ ಮಾಡ್ತೀವಿ. ಅವ್ರ ಕೆಲಸಕ್ಕೆ ಬಂದವ್ರನ್ನ ನಾವು ಮನವೊಲಿಸಿ ಡ್ಯೂಟಿಗೆ ಕಳಿಸ್ಕೊಡೋ ಒಂದು ವ್ಯವಸ್ಥೆ ಮಾಡ್ತೀವಿ. ಅಂದರೆ ಸರ್, ಎಷ್ಟು ಜನ ಬಂದಿದ್ದಾರೆ ಏನು ಅಂತ ಮಾಹಿತಿ ಸರ್ ಇವಾಗ ನೌಕರರು ಸರ್? ಈಗ ನಮ್ಮಲ್ಲಿ ಇಲ್ಲಿವರೆಗೂ ಸಹ ಸುಮಾರು 400 ಜನ ಸಿಬ್ಬಂದಿಗಳು ಕೆಲಸಕ್ಕೆ ಬರಬೇಕಿತ್ತು. ನಮ್ಮ ವಿಭಾಗದಾದ್ಯಂತ ಸುಮಾರು 230 ಜನ ಕೆಲಸಕ್ಕೆ ಬಂದಿದ್ದಾರೆ. ಅವ್ರನ್ನ ಏನು ಬಂದಿದ್ದಾರೆ 230 ಜನ, ಅವ್ರ ಕೈಲಿ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ. ಅಂದರೆ ಸರ್, ಬಾಗೇಪಲ್ಲಿ ಹೊರತುಪಡಿಸಿ ಸರ್ ಇನ್ನು ಬಿಲ್ಲೆ ಬೇರೆ ತಾಲೂಕು ಎಲ್ಲ ಯಾವ ಥರ ಇದೆ? ಆಪ್ರೇಟ್ ಆಗಿಲ್ಲ, ಬಟ್ 60% ಆಪ್ರೇಟ್ ಆಗಿದೆ. ನಾನು ಇಲ್ಲಿಂದ ನಾನು ಬ್ಯಾಟ್ರಾ ಎನ್ಪುರಕ್ಕೆ ಡೈಲಿ ವರ್ಕಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ದಿನ ಬಸ್ಸಿಂದು ಆ್ಯಕ್ಚುಲಿ ಇವತ್ತು ಮುಷ್ಕರ ಮಾಡಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ. ಆ್ಯಕ್ಚುಲಾಗಿ ದಿನ ಬಸ್ಸಸ್ ಕಮ್ಮಿನೇ ಇರ್ತವೆ. ನಾವು ದಿನ ರಶಲ್ಲಿ ಓಡಾಡಬೇಕು. ಫ್ರೀ ಬಸ್ಸು ಅಂತೇಳಿ ಯಾರು ನಿಲ್ಲಿಸೋದು ಇಲ್ಲ, ಹಿಂಗೆ ಹೋಗ್ತಾ ಇರ್ತಾರೆ. ಈ ಥರ ಆದರೆ ನಮಗೂ ಓಡಾಡೋಕ್ಕೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಬಟ್ ಏನು ಮಾಡೋದು, ಇವಾಗ ಹಂಗೆ ಆಗಿಬಿಟ್ಟಿದೆ. ಯಾರು ಏನು ಹೇಳಿದ್ರು ಏನು ಕೇಳಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಹೆಂಗಾಗ್ತಾಯಿದೆ ಹಂಗೆ ನಾವು ಮುಂದೆ ಹೋಗ್ಬೇಕಾಗಿದೆ. ನಾವು ಆ್ಯಕ್ಚುಲಿ ಇವತ್ತು ಹಿಂಗೆ ಮುಷ್ಕರ ಇರೋದ್ರಿಂದನೇ ಸ್ವಲ್ಪ ಬಸ್ಸಸ್ ಇರ್ತಾವೋ ಇರಲ್ವೋ ಅಂತ ನೋಡ್ಕೊಂಡು ಇವಾಗೇ ಬಂದಿದ್ದು. ನಾರ್ಮಲಾಗಿ ನಾವು ಬಂದು 1/2 ಅವರ್ 1 ಅವರ್ ಕೂಡ ವೆಯ್ಟ್ ಮಾಡಿರೋದಿದೆ. ಅದೇ ಮೇಡಮ್, ನೀವು ಬರೋಂಥ ಬಸ್ಸಸ್ ಕೆಲವೊಂದು ಬರ್ತಿದ್ದಾವೆ, ಯಾವ ರೀತಿ ರಶ್ ಇದೆ? ಫುಲ್ ರಶ್. ಸ್ಟ್ಯಾಂಡಿಂಗ್ ಕೂಡ ನಮಗೆ ಪ್ಲೇಸಸ್ ಇರಲ್ಲ, ಅಷ್ಟು ರಶ್ ಇರುತ್ತೆ. ತುಂಬ ಕಷ್ಟ ಟ್ರಾವೆಲ್ ಮಾಡೋದು.
ಪ್ರತಿದಿನನೂ ಹೀಗೆ ಇರುತ್ತೆ ಹೇಗೆ ಮೇಡಮ್? ಪ್ರತಿದಿನವೂ ಫುಲ್ ರಶ್ ಇರುತ್ತೆ. ಬಸ್ಸಸ್ ಕಮ್ಮಿ ಇರುತ್ತೆ, ಫುಲ್ ರಶ್. ಸ್ಟೂಡೆಂಟ್ಸು ಎಲ್ರಿಗೂ ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ಮು. ಮೇಡಮ್ ಪ್ರತಿದಿನನೂ ರಶ್ ಇರುತ್ತಂತೆ, ಅದರಲ್ಲಿ ಇವತ್ತು ಫುಲ್ ಕಮ್ಮಿ ಇದೆ. ಹಾಂ, ಇವತ್ತು ಫುಲ್ ಕಮ್ಮಿ ಅಂದರೆ ಯಾರು ಹೋಗೋಕ್ಕಾಗಲ್ಲ. ಹೆಂಗೆ ಹೋಗ್ತಾರೆ? ಸ್ಕೂಲು, ಕಾಲೇಜು, ವರ್ಕಿಗೆ ಹೋಗೋರಿಗೆ ತುಂಬಾ ಕಷ್ಟ. ಇತ್ತ ಕೋಟೆನಾಡು ಚಿತ್ರದುರ್ಗದಲ್ಲಿ ಮುಷ್ಕರದ ಬಿಸಿ ತಟ್ಟಿದ್ದು ಸಾರ್ವಜನಿಕರು ಬಸ್ಗಳಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಚಿತ್ರದುರ್ಗದಿಂದ ನಾನಾ ಭಾಗಗಳಿಗೆ ತೆರಳಲು ಪ್ರಯಾಣಿಕರು ಪರದಾಟ ನಡೆಸಿದ್ರು. ಮಹಿಳೆಯರು ಮಕ್ಕಳೊಂದಿಗೆ ಆಗಮಿಸಿದ ವೇಳೆ ಬಸ್ ಇಲ್ಲದೆ ಬಸ್ಗಾಗಿ ಕಾದು ಕಾದು ಹೈರಾಣಾದರು. ಕೆಎಸ್ಆರ್ಟಿಸಿ ಬಸ್ ಇಲ್ಲದೆ ಪ್ರಯಾಣಿಕರು ಖಾಸಗಿ ಬಸ್ಗಳನ್ನು ಆಶ್ರಯಿಸುವಂತಾಗಿತ್ತು. ಬೆಂಗಳೂರು ಕಡೆ ಹೋಗುವ ಖಾಸಗಿ ಬಸ್ಗಳು ಜನಜಂಗುಳಿಯಿಂದ ಕೂಡಿತ್ತು. ಅತ್ತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿತ್ತು. ಇನ್ನು ಅರಸೀಕೆರೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ನೌಕರರ ಮುಷ್ಕರಕ್ಕೆ ನೌಕರರಿಂದ ಸಂಪೂರ್ಣ ಬೆಂಬಲವನ್ನ ನೀಡಲಾಗಿತ್ತು. ಈ ಕಾರಣಕ್ಕೆ ಸಾರ್ವಜನಿಕರ ಸೌಲಭ್ಯಕ್ಕೆ ಖಾಸಗಿ ಬಸ್ಗಳು ಮುಂದಾಗಿದ್ವು. ಸಾರಿಗೆ ನೌಕರರ ಮುಷ್ಕರಕ್ಕೆ ಅರಸೀಕೆರೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು. ಬಸ್ಗಳಿಲ್ಲದೆ ಪರದಾಡುತ್ತಿದ್ದ ಪ್ರಯಾಣಿಕರು ಮಾತನಾಡಿ ಆದಷ್ಟು ಬೇಗ ನೌಕರರ ಬೇಡಿಕೆಯನ್ನ ಈಡೇರಿಸಿ ಬಸ್ಗಳ ಸೌಲಭ್ಯವನ್ನ ಮಾಡಿಕೊಡಬೇಕು ಅಂತ ಹೇಳಿದ್ರು. ಖಾಸಗಿ ವಾಹನದ ಮಾಲೀಕರು, ಚಾಲಕರು ಮಾತನಾಡಿ ಸಾರ್ವಜನಿಕರು ಬೆಳಗ್ಗೆಯಿಂದ ಸಾರಿಗೆ ಬಸ್ಸಿಗೆ ಪರದಾಡುತ್ತಿದ್ದಾರೆ. ಇದನ್ನ ನೋಡಿ ಜನರಿಗೆ ಸೌಲಭ್ಯ ಕೊಡುವ ಉದ್ದೇಶಕ್ಕಾಗಿ ಮಾತ್ರ, ಬೇರೆ ಉದ್ದೇಶ ಇಲ್ಲ. ರಾಜ್ಯ ಸರ್ಕಾರಕ್ಕೆ ನಾವು ಕೂಡ ಕೇಳಿಕೊಳ್ಳುವುದೇನೆಂದ್ರೆ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕು ಅಂತ ಕೇಳಿಕೊಂಡ್ರು. ಇವತ್ತು ನಾವು ಅರಸೀಕೆರೆ ಬಸ್ ನಿಲ್ದಾಣದಲ್ಲಿದ್ದೀವಿ. ಸಾರಿಗೆ ನೌಕರರ ಏನು ಅನಿರ್ದಿಷ್ಟಾವಧಿ ಮುಷ್ಕರ ಇದೆ, ಅದರ ಬಗ್ಗೆ ಅರಸೀಕೆರೆ ಬಸ್ ನಿಲ್ದಾಣದಲ್ಲಿ ಇವತ್ತು ನೋಡ್ಬೋದು ನೀವು. ಸರ್ಕಾರಿ ಬಸ್ಸುಗಳು ಯಾವುದೇ ಇರೋದಿಲ್ಲ, ಖಾಸಗಿ ವಾಹನಗಳು ನಿಂತಿರೋದು ನೀವು ಕಾಣ್ಬೋದು. ಇಲ್ಲಿ ಬಂದಿರುವ ಪ್ರಯಾಣಿಕರ ಜೊತೆ ನಾವು ಮಾತಾಡೋಣ. ಏನು ಸರ್ಕಾರಿ ನೌಕರರ ಮುಷ್ಕರದ ಹಿನ್ನೆಲೆ ಸಾರ್ವಜನಿಕರು ಇಲ್ಲಿ ಬಸ್ಸಿಗೆ ಕಾಯ್ಕೊಂಡು ಕೂತಿದ್ದಾರೆ. ಇಲ್ಲಿ ಪ್ರಯಾಣಿಕರ ಜೊತೆ ಮಾತಾಡೋಣ. ಸರ್, ಏನು ಹೆಸರು ನಿಮ್ಮದು? ಕಿರಣ್ ಅಂತ. ಯಾವರು? ಶಂಕರಳ್ಳಿ. ಹೇಳಿ. ಸ್ಟೂಡೆಂಟ್ಗಳು ಮನೆಯಿಂದ ಬೇಗ ಎದ್ದು ಬಂದು ಇಲ್ಲಿ ಬಸ್ ಇಲ್ಲ, ತೊಂದರೆ ಆಗ್ತಿದೆ. ಓದೋಕ್ಕೆ ಎಕ್ಸಾಮ್ ಎಲ್ಲ ಇರ್ತವೆ, ಬಸ್ ಇಲ್ಲ, ಏನಿಲ್ಲ ಸ್ಟೂಡೆಂಟ್ಗಳಿಗೆ. ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ? ಸರ್ಕಾರ ಸರಿ ಇಲ್ಲ, ಅವ್ರು ಕರೆಕ್ಟಾಗಿ ಇದು ಮಾಡಬೇಕು. ಬಸ್ ಸ್ಟೂಡೆಂಟ್ಗಳಿಗೆ ಬೆಳಗ್ಗೆ ಆದ್ಯತೆ ಕೊಡಬೇಕು ಮೊದಲು. ಅವ್ರಿಗೆ ಅಲ್ಲಿಂದ ಕಷ್ಟಪಟ್ಟು ಬರ್ತೀವಿ, ಒಂದು ಬಸ್ ಇಲ್ಲ ಅಂದರೆ ಬಸ್ಸಿನ ತೊಂದರೆ ಆಗಿದೆ. ಇದ್ರೆ ಗೌರ್ಮೆಂಟಿಂದ ಬಸ್ ಬಿಟ್ಟರೆ ನಮಗೆ ತೊಂದರೆ ಆಗ್ತಾ ಇದೆ. ನೀವೆಲ್ಲ ಅನುಸರಿಸಲ್ಲ ಇದು ಮಾಡಿ. ಎಲ್ಲಿಗೆ ಹೋಗ್ಬೇಕಮ್ಮ ನೀವು? ನಾವು ಹಾಸನಿಗೆ ಹೋಗ್ಬೇಕು. ಚಿತ್ರದುರ್ಗದಿಂದ ವೆಂಕಟಾಚಲಪತಿ, ಅರಸೀಕೆರೆಯಿಂದ ನಾಸೀರ್ ಜೊತೆ ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.